ಅಯ್ಯೋ ನಮ್ ಜಾಗ ನಮಗ್ ಕೊಟ್ಬಿಡಯ್ಯ. ಬೋರ್ಡ್ ಏನಾಯ್ತೋ? ಯಾರೋ ಕಿತ್ತಿ ಬಿಸಾಕಿದಾರಣ್ಣ. ಮತ್ತೆ ನೀನೇನ್ ಕೇಳ್ತಿದ್ದೋ? ಹೇ ನೆಡ್ರೋ ಬೋರ್ಡು. ಅಣ್ಣ ಬರ್ತಿದ್ದಾರೆ, ಜಾಗ ಬಿಡ ಅಣ್ಣ, ಕೂತ್ಕೊಳ್ಳಿ ಅಣ್ಣ. ಅಣ್ಣ ಬೋರ್ಡ್ ಹಾಕಾಯ್ತಣ್ಣ ಅಲ್ಲಿ. ಯಾರೋ ಕಿತ್ತಾಕಿದ್ದದನ್ನ ನಮಗ್ ಗೊತ್ತಿಲ್ಲ ಅಣ್ಣ. ನಮ್ ಭೂಮೇಶ್ ಅಣ್ಣನ ಹತ್ರನ ಇಟ್ಕೋತೀರಾ? ಮರ್ಯಾದೆಗೆ ಹೇಳಿದಿನ್ ಕೇಳಿ ಜಾಗ ಬಿಟ್ಟು ಹೋಗ್ತಾ ಇರಿ. ಇಲ್ಲ ಅಂದ್ರೆ ನಿಮ್ ಪ್ರಾಣಗಳನ್ನ ತೆಗೆದು ಇದೇ ಜಾಗದಲ್ಲಿ ಹೂತಾಕ್ಬಿಡ್ತೀನಿ. ಹೋಗ್ರೋ. ದಗಡ್ ಸಾಂಬಾ ಬಂದ್ಬಿಟ್ರು, ನಾವಿನ್ನ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಪ್ಪ ನಮ್ ಭೂಮಿನ ತಗೊಂತಾ ಇದೇನಪ್ಪ. ದಗಡ್ ಸಾಂಬಾ, ದಗಡ್ ಸಾಂಬಾ, ನೀವೇ ನಮ್ ಪಾಲಿನ ಲೈ ಹಗ್ಲಂದೆ, ರಾತ್ರಿ ಅಂದೆ, ಧೂಳಂದೆ, ಗಾಳಿ ಅಂದೆ, ಬಿಸ್ಲಂದೆ, ಮಳೆ ಅಂದೆ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಹಗ್ಲು ನೋಡ್ದೆ ಬೆವರು ಸುರಿಸಿ ಕಷ್ಟಪಟ್ಟು ಒಂದೊಂದ್ ರೂಪಾಯಿನೂ ಸೇರಿಸಿ ಮನೇನೋ ಗುಡಿಸ್ಲೋ ಕಟ್ಕೋಬೇಕು ಅನ್ಕೊಂಡಿರೋ ಬಡವ್ರ ಜಾಗನ ಕಿತ್ಕೊಂತಾ ಇದ್ದೇನೋ, ಕಬ್ಜಾ ಮಾಡ್ತೇನೋ ಬೇಕು. ಲೈ ನಿನ್ ಹಿಂದೆ ಪೊಲೀಸ್ ಅವ್ರ ಸಪೋರ್ಟ್ ಇರ್ಬೋದು, ರಾಜಕೀಯದವ್ರ ಸಪೋರ್ಟ್ ಇರ್ಬೋದು, ಗೂಂಡಾಗಳ ದಂಡೆ ಇರ್ಬೋದು, ಬಟ್ ಐ ಡೋಂಟ್ ಕೇರ್. ಈ ಬಡವ್ರ ಹಿಂದೆ ಈ ದಗಡ ಸಾಂಬಾ ಇದ್ದಾನೆ. ಈ ಸಿಟಿಲಿ ಎಂತೆಂತ ದೊಡ್ಡವ್ರೆ ನನ್ನ ಮುಂದೆ ನಿಲ್ಲಕ್ಕಾಗ್ದೆ ರೌಡಿಸಂ ಬಿಟ್ಟು ನನ್ನ ಕಾಲ್ ಹಿಡ್ಕೊಂಡಿದ್ದಾರೆ. ಅಂತದ್ರಲ್ಲಿ ನೀನು ಇಬ್ರು ಹೆಣ್ಮಕ್ಳು ಹಿಡ್ಕೊಂಡು 4 ಜನ ಹುಡುಗರ್ನ ಹಿಡ್ಕೊಂಡು ನನ್ ಸೈಟ್ನೇ ಪಡ್ಕೋಬಹುದು ಅನ್ಕೊಂಡ್ಯಾ? ನನ್ನ ಹತ್ರ ಹಿಡ್ಕೊಂಡ್ರೆ ನಡ ಮುರ್ದಿ ಬೆಡ್ ಮೇಲ್ ಮಲ್ಗಿಸ್ಬಿಡ್ತೀನಿ. ನಾನು ರಣರಂಗಕ್ಕೆ ಇಳಿದ್ರೆ ಬೆಡ್ ಮೇಲಲ್ಲ, ಡೈರೆಕ್ಟ್ ಆಗಿ ಶೆಡ್ಗೆ ಕಳಿಸ್ಬಿಡ್ತೀನಿ. ನಮ್ ರೌಡಿಗಳನ್ನ ನೋಡಿ ಮಾತಾಡೋ. ನೋಡು, ಹೇಯ್, ಈ ತರ ತಿಂದು ತಿಂದು ಹಂದಿ ತರ ಬೆಳ್ದಿರೋ ರೌಡಿ ನಿಲ್ಸಿದ್ರು ನನ್ನ ಹತ್ರ ಓದೆ ತಿನ್ನೋದ್ ಬಿಟ್ಟು ಇವಳು ಕೂದ್ಲು ಕಿತ್ಕೊಳ್ಳೋದಕ್ಕಾಗಲ್ಲ. ಈ ಸಲ 3 ಜನ ಹೋಗ್ರು. 4 ಜನ ಹೋಗ್ರು. ಎಲ್ಲರೂ ಹೋಗ್ರು. ಅಣ್ಣ, ಇವ್ರು ಯಾರ ಕೈಯಲ್ಲೂ ಆಗಿಲ್ಲ. ನಾನು ಹೋಗ್ಲಾ?
ಎಲ್ಲಿಗೆ ಹೋಗ್ತೀಯೋ? ನೋಡಿದ್ರೆ ಗೊತ್ತಾಗಲ್ವಾ ಅವನು ದಗಡ ಸಾಂಬ ಅಂತ. ಅಣ್ಣ ಇವತ್ತೇ ದಂಧೆನೆಲ್ಲ ನಿಲ್ಲಿಸ್ಬಿಡ್ತೀನಿ ಅಣ್ಣ. ನೀವು ಅಂದ್ರೆ ಆಟೋನಲ್ಲಿ ಹೋಗ್ಬಿಡ್ತೀನಿ ಅಣ್ಣ. ಹೇಳು. ಆಟೋ ಓಡಿಸ್ಕೊಂಡಿರ್ತೀವಣ್ಣ. ದಗಡ್ ಸಾಂಬಾರ್ ಧರಣಿ ಮಾಡಿದ್ರೆ ದೌಡೆ ಉದುರ್ಬೇಕಾಗಿರೋದೆ, ದಂಡೆ ಹತ್ರ ಮಾಡ್ಬೇಕಾಗಿರೋದೆ. ಲೇ ಪಾಪಿ ಧರ್ಮ, ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡ್ಲಾ? ಬನ್ರೋ. ಲೇ, ಈಗ ನಿಮ್ಮ ಗೋತ್ರಗಳ ಹೆಸರನ್ನ ಹೇಳ್ತೀನಿ, ಕೇಳಿಸ್ಕೊಳ್ರೋ. ತಪ್ಪು ದಂಧೆ ಮಾಡ್ತಿರೋಂಥ ಧರ್ಮರಾಜು ಅಲಿಯಾಸ್ ಸುಬ್ಬರಾಜು, ಡ್ರಾಮಾ ಕಂಪ್ನಿ ನಡೆಸೋ ಮೋಹಿಣಿ ಅಲಿಯಾಸ್ ರಥಿ, ಅಬ್ಬಬ್ಬಬ್ಬಬ್ಬಬ್ಬ ರಾಧಾ ಅಲಿಯಾಸ್ ರಾಂಬಾ, ಊರ್ವಶಿ ಅಲಿಯಾಸ್ ಊರ್ಮಿಳಾ. ಬ್ರೋಕರ್ ಕೆಲಸ ಮಾಡೋ ಲೋಫರ್ಗಳು ನೀವು, ಚಿಲ್ರೆ ಕೆಲಸ ಮಾಡೋ ಚಿಲ್ರೆ ನನ್ನ ಮಕ್ಕಳ್ರು ಇವರು. ಇದೇ ನೋಡಿ ನಿಮ್ಮ ಜಾತಕ. ಅಯ್ಯೋ ನಿನ್ನ ಲೇ, ಈ ಪೊಲೀಸೋನ್ ಹುಚ್ಚು ನಿನ್ ಹುಚ್ಚುನೋ ಎರಡನ್ನೂ ಬಿಡಿಸ್ತೀನೋ. ಮಾಡ್ತೀನಿರೋ ಹುಚ್ಚು ನನ್ನ ಮಕ್ಕಳ. ಏಯ್, ನಿಮ್ಮೆಲ್ಲರಿಗೂ ಯಾವುದೇ ಸಂಬಂಧಗಳು ಇಲ್ಲದೆ ಹೋದ್ರು ದೊಡ್ಡ ದೊಡ್ಡ ಮೋಸ ಮಾಡೋದಕ್ಕೆ ಸಂಬಂಧ ಕಟ್ಕೊಂಡು ಮಮ್ಮಿ ಡ್ಯಾಡಿ ತರ, ಪೊಲೀಸು ಹುಚ್ಚನ್ ತರ, ಅಕ್ಕ ತಂಗಿ ತರ, ಅವರಿಬ್ಬರಿಗೂ ಇವರಿಬ್ರು ಮದ್ವೆ ಗಂಡುಗಳ ತರ ಸಕ್ಕದಾಗ ಆಕ್ಟ್ ಮಾಡ್ತಿದ್ದೀರಾ ಕಣ್ರೋ. ನೀವೆಲ್ಲ ಒಂದೇ ಗುಂಪಾಗಿ ಹೋಗಿ ಈ ಮನೆಯಲ್ಲಿ ಯಾರೂ ಇಲ್ದಿರೋ ಮನೆಯಲ್ಲಿ ಸೇರ್ಕೊಂಡು ಅದರಲ್ಲಿ ದೆವ್ವ ಇದೆ ಅಂತ ನಂಬಿಸಿ 100 ರೂಪಾಯಿದು 10 ರೂಪಾಯಿಗೆ ಮಾರಿಸಿ, ಯಾರಾದ್ರೂ ತಿರುಗ್ ಬಿದ್ರೆ ರೌಡಿಗಳಿಂದ ಓಡಿಸಿ, ನಿಮ್ಮವ್ರ ಕೈಯಲ್ಲೇ ನೀವೆಲ್ಲ ತುಂಬಾ ಒಳ್ಳೆಯವರು ಅಂತ ಹೇಳಿಸಿ, ಅಡ್ಡ ದಾರಿಯಲ್ಲಿ ಅಕ್ರಮವಾಗಿ ಕೋಟಿಗಟ್ಲೆ ಸಂಪಾದನೆ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಊರೆಲ್ಲ ತಿರ್ಗಾಡೋ ಹಂದಿಗಳ ತರ ಆಗಿದ್ದೀರಲ್ರೋ. ಶಮ್ಸೋದಕ್ಕಾಗದೇ ಇರೋಂಥ ತಪ್ಪು ಮಾಡಿ ಶಮ್ಸಿ ಅಂತ ಕೇಳ್ಕೊಂತೀರಾ? ನಾಚಿಕೆ ಆಗಲ್ವಾ? ಲೇ, ನನ್ ಸ್ಕೂಲಲ್ಲಂತೂ ಕ್ಷಮೆ ಗಿಮೆ ಏನು ಇರಲ್ಲ, ಬರೀ ಶಿಕ್ಷೆ ಕೊಡೋದಷ್ಟೇ. ದೇರ್ ಇಸ್ ನೋ ಎಕ್ಸ್ಕ್ಯೂಸ್, ಓನ್ಲಿ ಪನಿಷ್ಮೆಂಟ್. ಸರ್, ನಮ್ಮನ್ನೇನು ಟಾರ್ಗೆಟ್ ಮಾಡಿದೀರ ಅಂತ ತಿಳ್ಕೊಬೋದಾ ಸರ್? ನಿಮ್ಮಂತ ದಗಲ್ಬಾಜಿಗಳಿಂದಾನೇ ನಮ್ ಬ್ರೋ ಈ ತರ ಆಗೋದಕ್ಕೆ ಕಾರಣ. ನಮ್ ಬ್ರೋನ ಕೆಲವು ಕಳ್ಳನ್ ಮಕ್ಕಳು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಮಗಳಿಗೆ ಒಳ್ಳೆ ಕಡೆಯಿಂದ ಸಂಬಂಧ ಬಂದಿದೆ, ಮದ್ವೆ ಮಾಡೋಣ ಅಂದ್ರೆ ಕೈಯಲ್ಲಿ ಸ್ವಲ್ಪ ಕೂಡ ಹಣ ಇಲ್ಲ. ಹೋಗ್ಲಿ, ಮನೆ ಮಾರೋಣ ಅಂದ್ರೆ ಮನೇಲಿ ದೆವ್ವ ಇದೆ ಅಂತ ಭಯದಲ್ಲಿ ಯಾರು ತಗೊಳಕ್ ಮುಂದೆ ಬರ್ತಿಲ್ಲ. ಹೌದಮ್ಮ, ನಾನು ಮನೆ ಬಗ್ಗೆ ಸರ್ಪಂಚರ ಹತ್ರ ಹೇಳ್ದೆ ಅಮ್ಮ. ಮನೆ ತಗೊಳ್ಳೋದಕ್ಕೆ ಯಾರನ್ನಾದ್ರೂ ನೋಡ್ತೀನಿ ಅಂದ್ರು. ಅಮ್ಮ, ಮಾತಾಡ್ತಿರುವಾಗ್ಲೇ ಸರ್ಪಂಚರು ಬಂದ್ರು. ಸರ್ಪಂಚರೇ, ಬನ್ನಿ ಸರ್, ಬನ್ನಿ. ನಮಸ್ಕಾರ ಅಯ್ಯ. ನೋಡಮ್ಮ, ತುಂಬಾ ಕಷ್ಟಪಟ್ಟು ನಿಮ್ಮ ಮನೆನ 10 ಲಕ್ಷಕ್ಕೆ ಮಾರ್ಸಕ್ಕೆ ಏರ್ಪಾಡು ಮಾಡಿದ್ದೀನಿ. 10 ಲಕ್ಷ ಅಷ್ಟೇನಾ? ಅಷ್ಟಕ್ಕಿಂತ ಜಾಸ್ತಿ ಯಾರು ಕೊಂಡ್ಕೊಳ್ಳೋದಕ್ಕೆ ಈ ಮನೆಗೆ ಸಿದ್ಧವಾಗಿಲ್ಲ. ಯಾಕಂದ್ರೆ ನಿಮ್ ಮನೇಲಿ ದೆವ್ವಗಳಿದೆ ಅಂತ ಎಲ್ರಿಗೂ ಗೊತ್ತಾಗೋಯ್ತು. ಅದಕ್ಕೆ ಎಷ್ಟೋ ಒಂದಷ್ಟಕ್ಕೆ ಈ ಮನೆನ ಮಾರ್ಬಿಟ್ಟು ಎಲ್ಲಾದ್ರೂ ದೂರಕ್ಕೆ ಹೊರಟೋಗ್ಬಿಡಿ, ಸುಖವಾಗಿರಿ. ಇಲ್ಲ ಅಂದ್ರೆ ಇಲ್ಲಿರೋ ದೆವ್ವಗಳು ಅರ್ಥ ಆಯ್ತಾ? ಬುದ್ಧಿ, ನಮ್ಗಿರೋದು ಒಂದೇ ಮನೆ. ಇದನ್ ಮಾರಿ ನನ್ನ ತಂಗಿ ಮದ್ವೆ ಮಾಡ್ಬೇಕು. ನನ್ಗೇನು ಮಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಕೂಲಿ ಗೀಲಿ ಮಾಡ್ಕೊಂಡು ನಮ್ಮ ಅಮ್ಮನ್ ನಾನು ನೋಡ್ಕೊಂತೀನಿ. ಈ ಮನೆ ವ್ಯಾಲ್ಯೂ ಸದ್ಯಕ್ಕೆ 80 ಲಕ್ಷ ನಡೀತಿದೆ. ಕನಿಷ್ಠ ಒಂದು 40 ಲಕ್ಷ ಕೊಡ್ಸಿ ಬುದ್ಧಿ, ನಿಮಗ್ ಕೈ ಮುಗಿತೀನಿ. ಅಯ್ಯೋ, ನಿಮ್ ಮನೇಲಿ ದೆವ್ವಗಳಿದೆ ಅಂತ ಗೊತ್ತಿದ್ರು ಕೂಡ ಎಷ್ಟೋ ಒಂದಷ್ಟು ಕೊಡಿಸ್ತಿದ್ರೆ ಹದ್ದು ಮೀರಿ ಆಸೆ ಇಟ್ಕೋತಾ ಇದ್ದೀರಾ ನೀವು.
ಏನಾದ್ರೂ ಮಾಡಿ ಕಾಪಾಡಿ ಸರ್. ಅಣ್ಣ ನನ್ ಜೀವನ ಪೂರ್ತಿ ಹೀಗೆ ಮದ್ವೆ ಇಲ್ದೇ ಇರ್ತೀನಿ, ಆದ್ರೆ ಇವನ್ ಕಾಲಿಗೆ ಬೀಳೋದನ್ನ ನಾನ್ ನೋಡಕ್ಕಾಗಲ್ಲ ನೀನ್ ಅಣ್ಣ. ಸುಮ್ನೆ ಇರಮ್ಮ. ಓಹೋ ನಿನಗೆ ಅಲ್ವೋ, ನಿನ್ ತಂಗಿಗೂ ಕೂಡ ಸ್ವಲ್ಪ ಕೋಪ್ ಜಾಸ್ತಿನೇ ಇದೆ. ಈ ಮನೇನ್ ಯಾರು ಕೊಂಡ್ಕೋತಾರೋ ನಾನು ನೋಡ್ತೀನಿ. ಬುದ್ಧಿ ಹಂಗೆ ಹೇಳ್ಬಿಡಿ ಬುದ್ಧಿ. ಅವಳೇನೋ ಚಿಕ್ಕ ಹುಡುಗಿ ಗೊತ್ತಿಲ್ದೆ ಮಾತಾಡ್ಬಿಟ್ಲು, ಕ್ಷಮಿಸ್ಬಿಡಿ ಬುದ್ಧಿ. ನೀವೇ ಅಲ್ವಾ ಬುದ್ಧಿ ನಮ್ಗಿರೋ ಒಂದೇ ದಿಕ್ಕು. ಹಾ ಗೊತ್ತಾಗ್ತಿದ್ಯೋ? ನಡೀರೋ ಬನ್ರೋ.